ಪಶು ವೈದ್ಯಾಧಿಕಾರಿಗಳ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಐಎಎಸ್ ಅಧಿಕಾರಿಯಾದಂಥ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮತ್ತು ಏನು ಕಚೇರಿ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ನಿನ್ನೆ ಏನು ಮಧ್ಯಾಹ್ನ ಸುಮಾರಿಗೆ ಜಯಮಾಲ್ ರಸ್ತೆಯಲ್ಲಿರುವಂತಹ ಜ್ಞಾನೇಂದ್ರ ಕುಮಾರ್ ಅವರ ಮನೆಗೆ ಇಡಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದರು. ಆ ಒಂದು ಸಂದರ್ಭದಲ್ಲಿ ಅವ್ರ ಮನೆ ಲಾಕ್ ಆಗಿತ್ತು. ಯಾಕಂದರೆ ಕಳೆದ ವಾರದಿಂದಲೂ ಸಹ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರು ನಾಪತ್ತೆಯಾಗಿದ್ದರು. ಅದ್ರ ಜೊತೆಗೆ ಏನು ಮೊನ್ನೆ ಗೃಹ ಸಚಿವರು ಒಂದು ಸ್ಟೇಟ್ಮೆಂಟನ್ನು ಮಾಡಿರುವಂಥದ್ದು. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರು ತಮ್ಮ ತವರೂರಾದಂಥ ಉತ್ತರ ಪ್ರದೇಶಕ್ಕೆ ಹೋಗಿದ್ದಾರೆ. ಹಾಗಾಗಿ ಅವರು ಎಲ್ಲೂ ನಾಪತ್ತೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೋಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟನ್ನು ಮಾಡಿದರು. ಇದಾದ ನಂತರ ಮರುದಿನವೇ ಏನು ಇಡಿ ಅಧಿಕಾರಿಗಳು ನಿನ್ನೆ ಅವರ ಮನೆ ಹತ್ರ ಹೋಗಿರುವಂಥದ್ದು, ಜಯಮಾಲ್ ಅಲ್ಲಿರುವಂತಹ ಮನೆಗೆ ಹೋಗಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಅವರ ಮನೆ ಲಾಕ್ ಆಗಿತ್ತು. ಲಾಕ್ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಮನೆಯ ಬೀಗವನ್ನು ತೆಗೆಯೋಕ್ಕೂ ಸಹ ಯಾರೂ ಬಂದಿದ್ದಿಲ್ಲ. ಈ ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳ ಬಳಿ ಸಹ ಒಂದು ಕೀ ಇತ್ತು. ಹಾಗಾಗಿ ಸೆಕ್ಯೂರಿಟಿ ಭದ್ರತಾ ಸಿಬ್ಬಂದಿಗಳು ಸಹ ಒಂದು ಕೀಯನ್ನು ಕೊಟ್ಟಿಲ್ಲ. ಯಾಕಂದರೆ ಐಎಎಸ್ ಅಧಿಕಾರಿ ಅಂತ ಏನು ಜ್ಞಾನೇಂದ್ರ ಕುಮಾರ್ ಅವರು ತಮ್ಮ ತವರೂರಿಗೆ ಹೋದಂಥ ಸಂದರ್ಭದಲ್ಲಿ ಕೀಯನ್ನು ಸೆಕ್ಯೂರಿಟಿ ಗಾರ್ಡ್ಗಳ ಬಳಿ ಕೊಟ್ಟು ಹೋಗಿದ್ರು. ಆದರೆ ಆ ಸೆಕ್ಯೂರಿಟಿ ಗಾರ್ಡ್ಗಳು ನಮ್ಗೆ ಯಾವುದೇ ರೀತಿಯಂಥ ಮಾಹಿತಿ ಇಲ್ಲ, ಹಾಗಾಗಿ ನಾವು ಕೀಯನ್ನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇಡಿ ಅಧಿಕಾರಿಗಳಿಗೆ ಹೇಳಿದರು. ಅದಾದ ನಂತರ ಇಡಿ ಅಧಿಕಾರಿಗಳು ಏನು ಸ್ಥಳೀಯರನ್ನು ಈ ಒಂದು ಪ್ರಕರಣಕ್ಕೆ ಅಂದರೆ ಬಾಗಿಲು ತೆಗೆಯುವ ವೇಳೆಯಲ್ಲಿ ಮಾಜರನ್ನು ಮಾಡಿಕೊಂಡ್ರು ಮತ್ತು ಅವರಿಂದ ಅನುಮತಿಯನ್ನು ಪಡ್ಕೊಂಡು ಜೊತೆಗೆ ಒಂದು ಸಹಿಯನ್ನು ಮಾಡಿಸ್ಕೊಂಡು ನಕಲಿ ಕೀಯನ್ನು ಬಳಸಿ ಅಂದರೆ ಡೂಪ್ಲಿಕೇಟ್ ಕೀ ಮಾಡಿ ಯಾರು ಮಾಡ್ತಾರೆ ಸೊ ಅವರನ್ನು ಕರೆದುಕೊಬಂದು ಅವರು ಕೀಯನ್ನು ಓಪನ್ ಮಾಡಿ ದಾಳಿ ಒಳಗಡೆ ಮನೆಯಲ್ಲಿ ಪರಿಶೀಲನೆ ಮಾಡಿರುವಂಥದ್ದು. ಅದರ ಜೊತೆಗೇನೆಂದರೆ ಉತ್ತರ ಪ್ರದೇಶದ ಬರೇಲಿಯಲ್ಲಿರುವಂತಹ ಏನು ಐಎಎಸ್ ಅಧಿಕಾರಿ ಅವರ ತವರೂರಾದಂಥ ಅಲ್ಲೂ ಸಹ ಇಡಿ ಅಧಿಕಾರಿಗಳ ತಂಡ ಹೋಗಿ ಪರಿಶೀಲನೆ ಮಾಡಿರುವಂಥದ್ದು. ಯಾಕಂದರೆ ಈ ಒಂದು ದಾಳಿಗೆ ಪ್ರಮುಖವಾದ ಕಾರಣ ಅಂದರೆ ಇಡಿ ಅಧಿಕಾರಿಗಳು ಅಂದರೆ KPSCಯಲ್ಲಿ ಪರೀಕ್ಷಾ ಕಂಟ್ರೋಲರ್ ಆಗಿ ಜ್ಞಾನೇಂದ್ರ ಕುಮಾರ್ ಅವರು ಕರ್ತವ್ಯನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಕಳೆದ ಮಾರ್ಚ್ನಲ್ಲಿ ಏನು ಪಶು ವೈದ್ಯಾಧಿಕಾರಿಗಳ ಒಂದು ಪರೀಕ್ಷೆ ಏನು ನಡೀತೆ ಆ ಒಂದು ಸಂದರ್ಭದಲ್ಲಿ ಇವರೇ ಪರೀಕ್ಷಾ ವಿಭಾಗದ ಒಂದು ಕಂಟ್ರೋಲರ್ ಆಗಿರ್ತಾರೆ. ಸೊ ಹಾಗಾಗಿ ಅವರನ್ನು ಕ್ವಶನಿಂಗನ್ನು ಮಾಡಬೇಕಾಗುತ್ತೆ ಮತ್ತು ಯಾವ ರೀತಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು ಮತ್ತು ಎಲ್ಲೆಲ್ಲಿ ಪ್ರಶ್ನೆ ಪತ್ರಿಕೆಗಳು ಹೋಗಿತ್ತು ಮತ್ತು ಯಾವ ಒಂದು ಪರೀಕ್ಷಾ ಸೆಂಟರ್ಗೆ ಎಕ್ಸಾಮ್ಗಳು ರವಾನೆ ಆಗಿತ್ತು ಮತ್ತು ಅದರ ಮೇಲುಸ್ತುವರಿಯನ್ನು ಜ್ಞಾನೇಂದ್ರ ಕುಮಾರ್ ಅವರು ವಹಿಸಿಕೊಂಡಿದ್ದರು. ಸೊ ಈ ನೆಲೆಯಲ್ಲಿ ಅವರನ್ನು ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕಾಗುತ್ತೆ ಮತ್ತು ಅವರನ್ನು ಕ್ವಶನಿಂಗ್ ಮಾಡಬೇಕಾಗುತ್ತೆ. ಹಾಗಾಗಿ ಅವರ ಮನೆಗೆ ಹೋಗಿದ್ರು. ಆದರೆ ಅವರು ಮನೆ ಕಳೆದ ಒಂದು ವಾರದಿಂದಲೂ ಸಹ ಅವರು ನಾಪತ್ತೆ ಆಗಿದ್ದರು. ಅದಾದ ನಂತರ ಏನಂದರೆ ಒಂದು ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟನ್ನು ಮಾಡಿದ್ರು. ಅವರು ನಾಪತ್ತೆ ಆಗಿಲ್ಲ, ಅವರ ತಂದೆ ಹುಷಾರಿಲ್ಲದ ಕಾರಣ ಅವರು ಉತ್ತರ ಪ್ರದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಿಬಿಟ್ರು. ಅದಾದ ನಂತರ ಇಡಿ ಅಧಿಕಾರಿಗಳು ನಿನ್ನೆ ಅವರ ಮನೆ ಮೇಲೆ ದಾಳಿಯನ್ನು ಮಾಡಿದರು. ದಾಳಿ 9 ಗಂಟೆಗಳ ಕಾಲ ದಾಳಿಯನ್ನು ಮಾಡಿ ಕೆಲವೊಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಿರುವಂಥದ್ದು. ಅದರ ಜೊತೆಗೇನೆಂದರೆ ಅವರ ಮನೆಗೂ ಸಹ ನೋಟಿಸನ್ನು ಅಂಟಿಸಿರುವಂಥದ್ದು. ಅಂದರೆ 3 ದಿನಾಂಕಗಳನ್ನು ಕೊಟ್ಟಿರುವಂಥದ್ದು. ಅಂದರೆ 3 ದಿನಾಂಕದಲ್ಲಿ ಯಾವುದಾದ್ರೂ ಒಂದು ದಿನಾಂಕದಂದು ಶಾಂತಿನಗರದಲ್ಲಿರುವಂತಹ ಒಂದು ಇಡಿ ಕಚೇರಿಗೆ ಬಂದು ಏನು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಅವರು ಸಮನ್ಸನ್ನು ಅವರ ಒಂದು ಮನೆ ಬಾಗಿಲಿಗೆ ಅಂಟಿಸಿ ಇಡಿ ಅಧಿಕಾರಿಗಳು ಹೋಗಿರುವಂಥದ್ದು. ಜೊತೆಗೇನೆಂದರೆ ಪರೀಕ್ಷಾ ಕಂಟ್ರೋಲರ್ ಉಸ್ತುವಾರಿಯಾಗಿದ್ದಂತಹ ಜ್ಞಾನೇಂದ್ರ ಕುಮಾರ್ ಅವರ ಅವಧಿಯಲ್ಲಿ ಕೆಲವೊಂದಷ್ಟು ಅಕ್ರಮಗಳು ನಡೆದಿದೆ ಅನ್ನೋದು ಸಹ ಒಂದು ಈ ಹಿಂದೆನೂ ಸಹ ಒಂದು KS ಪರೀಕ್ಷೆ ಏನು ನಡೀತಾ ಇತ್ತು, ಕನ್ನಡ ಪರೀಕ್ಷೆ, ಅದರಲ್ಲಿ ಕೆಲವೊಂದಷ್ಟು ಗ್ರಾಮರ್ಗಳು ಮಿಸ್ಟೇಕ್ ಆಗಿತ್ತು. ಆಗ ಸಹ ಸಾಕಷ್ಟು ಸುದ್ದಿ ಆಗಿತ್ತು. ಅದಾದ ನಂತರ ಜನವರಿಯಲ್ಲಿ ನಡೆದಂಥ ಪಶು ವೈದ್ಯಾಧಿಕಾರಿಗಳ ಒಂದು ನೇಮಕಾತಿ ಹಗರಣ ಏನಿದೆ ಆ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಅದರ ಜೊತೆಗೆ ಕೆಲವೊಂದಷ್ಟು ಏನು ಅಭ್ಯರ್ಥಿಗಳೇನಿದ್ರು ಅಭ್ಯರ್ಥಿಗಳಿಗೆ ಹೊರ ರಾಜ್ಯಕ್ಕೆ ಮತ್ತು ಹೊರ ಏನು ಒಂದು ರಾಜ್ಯಕ್ಕೆ ಕರ್ಕೊಂಡು ಹೋಗಿತ್ತು ಮತ್ತು ರೆಸಾರ್ಟ್ಗಳಲ್ಲಿ ಅವ್ರಿಗೆ ಮಾಕ್ ಡ್ರಿಲ್ಲನ್ನು ಕೊಟ್ಟಿದ್ರು. ಅಂದರೆ ಪರೀಕ್ಷೆ ಯಾವ ರೀತಿ ತಯಾರಾಗಬೇಕು ಮತ್ತು ಪರೀಕ್ಷೆನ ಯಾವ ರೀತಿ ಬರಿಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಸೂಚನೆಗಳು ಕೊಟ್ಟಿದ್ರು ಅನ್ನೋದು ಸಹ ಜ್ಞಾನೇಂದ್ರ ಕುಮಾರ್ ಅವ್ರ ಮೇಲೆ ಇರುವಂಥದ್ದು ಆರೋಪ. ಯಾಕಂದರೆ ಒಬ್ಬ ಪರೀಕ್ಷಾ ಕಂಟ್ರೋಲ್ ಆಗಿ ಏನಿರ್ತಾರೆ ಅವರು ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡ್ಕೋಬೇಕು. ಅಂದರೆ ಯಾವುದೇ ರೀತಿಯಂಥ ಪರೀಕ್ಷಾ ಅಕ್ರಮಗಳಿಗೆ ಅಂದರೆ ದಾರಿಯನ್ನು ಮಾಡಿಕೊಡಬಾರ್ದು. ಅದ್ರ ಜೊತೆಗೆ ಯಾವುದೇ ರೀತಿಯಂಥ ಪೇಪರ್ಗಳು ಲೀಕ್ ಆಗಬಾರ್ದು. ಆ ನಿಟ್ಟಿನಲ್ಲಿ ಪರೀಕ್ಷಾ ಕಂಟ್ರೋಲರು ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಏನಂದರೆ ಸುಮಾರು ಪಶು ವೈದ್ಯಾಧಿಕಾರಿಗಳ ಹಗರಣ ಏನಿದೆ ಇದು 70 ರಿಂದ 1 ಕೋಟಿಯಷ್ಟು ಬೇಡಿಕೆಯನ್ನು ಲಂಚವನ್ನು ಮಧ್ಯವರ್ತಿಗಳು ಇಟ್ಟಿದ್ರು ಅನ್ನೋದು ಸಹ ಈಗ ಆಡಿಯೋಗಳು ಸಹ ವೈರಲ್ ಆಗಿರುವಂಥದ್ದು. ಅದ್ರ ಜೊತೆಗೆ ಏನಂದರೆ ಕೆಲವೊಂದಷ್ಟು ವಿಡಿಯೋಗಳು ಸಹ ವೈರಲ್ ಆಗಿರುವ. ಯಾಕಂದರೆ ಪರೀಕ್ಷೆ ಏನು ರೆಸಾರ್ಟ್ನಲ್ಲಿ ಕೆಲವೊಂದಷ್ಟು ಕೂತ್ಕೊಂಡು ಅಭ್ಯರ್ಥಿಗಳು ಪರೀಕ್ಷೆ ಬರೆಯುವಂತಹ ವಿಡಿಯೋಗಳು ಸಹ ವೈರಲ್ ಆಗಿರುವಂಥದ್ದು. ಅದ್ರ ಜೊತೆಗೆ ಏನಂದರೆ ಏನು ಪರೀಕ್ಷಾ ಮುಖ್ಯಸ್ಥರಾಗಿದ್ದಂಥ ಜ್ಞಾನೇಂದ್ರ ಕುಮಾರ್ ಏನಿರ್ತಾರೆ ಅವರು ಈ ಒಂದು ಪರೀಕ್ಷೆಯನ್ನು ನಡೆಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಸಹ ಸಾಕಷ್ಟು ವಿದ್ಯಾರ್ಥಿಗಳ ಆರೋಪ ಆಗಿರುವಂಥದ್ದು. ಜೊತೆಗೆ ಏನಂದರೆ ಈ ಹಿಂದೆನೂ ಸಹ ಒಂದಷ್ಟು ಪರೀಕ್ಷೆಗಳು KS ಅಂದರೆ IAS ಅಧಿಕಾರಿಯಾದಂಥ ಜ್ಞಾನೇಂದ್ರ ಕುಮಾರ್ ಅವರ ಪರೀಕ್ಷಾ ಕಂಟ್ರೋಲರ್ ನೇತೃತ್ವದಲ್ಲಿ ನಡೆಯಿತು. ಆ ಒಂದು ಸಂದರ್ಭದಲ್ಲಿ ಸಹ ಈ ಒಂದು ಪರೀಕ್ಷೆಗಳು ಲೀಕ್ ಆಗಿತ್ತು ಅನ್ನೋದು ಸಹ ಒಂದು ವಿದ್ಯಾರ್ಥಿ ಸಂಘಟನೆಗಳ ಆಗ್ರಹ ಆಗಿರುವಂಥದ್ದು. ಅದ್ರ ಜೊತೆಗೆ ಏನಂದರೆ 4 FIRಗಳು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಏನು ದಾಖಲಾಗಿತ್ತು. ಅದಾದ ನಂತರ 2 FIRಗಳು CID ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಅದಾದ ನಂತರ ಕೆಲವೊಂದಷ್ಟು ಮಾಹಿತಿಗಳನ್ನು CID ಪೊಲೀಸರು ಸಹ ಒಂದು KPSC ಸೆಕ್ರೆಟರಿಯಿಂದನೂ ಸಹ ಪಡೆದುಕೊಳ್ತಾರೆ. ಅದಾದ ನಂತರ CID ಸಹ ತನಿಖೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಒಂದು ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗ್ತಾರೆ. ಅದಾದ ನಂತರ ಪ್ರಮುಖವಾಗಿ KPSC ಏನು ಅಧ್ಯಕ್ಷರಾದಂಥ ಸಾಹುಕಾರ ಶಿವಶಂಕರ ಏನಿರ್ತಾರೆ ಸೊ ಅವರ ಒಂದು ಮನೆ ಮತ್ತು ನಿವಾಸಗಳು ಅದಕ್ಕೆ ಸಂಬಂಧಪಟ್ಟಂಥ 21 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ದಾಳಿ ಆದ ನಂತರ ಏನು ಇದೀಗ ಇಡಿ ಅಧಿಕಾರಿಗಳ ಕಣ್ಣು ಬಿದ್ದಿರುವಂಥದ್ದು ಏನು IAS ಅಧಿಕಾರಿಯಾದಂಥ ಜ್ಞಾನೇಂದ್ರ ಕುಮಾರ್. ಯಾಕಂದರೆ ಇವರೇ ಪ್ರಮುಖ ಪರೀಕ್ಷಾ ಕೇಂದ್ರದ ಮತ್ತು ಪರೀಕ್ಷಾ ಕಂಟ್ರೋಲರ್ ಆಗಿರ್ತಾರೆ. ಹಾಗಾಗಿ ಇವರನ್ನು ವಿಚಾರಣೆ ಮಾಡಬೇಕು ಮತ್ತು ಇವರಿಗೆ ಮಾಹಿತಿ ಇರುತ್ತೆ ಆ ಪರೀಕ್ಷಾ ದಿನ ಎಲ್ಲೆಲ್ಲಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಹೋಗಿರುತ್ತೆ, ಅದ್ರ ಜೊತೆಗೆ ಯಾವೆಲ್ಲ ಒಂದು ಕೇಂದ್ರಗಳಿಗೆ ಪರೀಕ್ಷೆಗಳನ್ನು ರವಾನೆ ಮಾಡಿದ್ದಾರೆ ಮತ್ತು ಅದರ ವೆಬ್ ಕಾಸ್ಟಿಂಗ್ ಮಾಡಿದ್ದಾರಾ ಇಲ್ವಾ ಮತ್ತು CCTVಗಳು ಏನೊಂದು
ಆ ಒಂದು ಸಂದರ್ಭದಲ್ಲಿ ಕಾರ್ಯನಿರ್ವಹಣೆ ಮಾಡಿದೆಯಾ ಇಲ್ಲೋ ಅನ್ನೋದ್ರ ಬಗ್ಗೆಯೂ ಸಹ ಒಂದು ತನಿಖೆಯನ್ನು ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಏನಂದರೆ ಯಾರೆಲ್ಲ ಅಭ್ಯರ್ಥಿಗಳು ಪರೀಕ್ಷೆಗೆ ಬೇರೆ ಬೇರೆ ಯಾರಾದರೂ ಅಭ್ಯರ್ಥಿಗಳು ಬಂದು ಪರೀಕ್ಷೆಯನ್ನು ಬರೆದಿದ್ದಾರೆ ಏನೋ ಅನ್ನೋದ್ರ ಬಗ್ಗೆ ಸಹ ತನಿಖೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಖುದ್ದು ಅವರನ್ನು ವಿಚಾರಣೆ ಮಾಡಬೇಕು. ಹಾಗಾಗಿ ಅವರ ಮನೆ ಮೇಲೆ ದಾಳಿಯನ್ನು ಮಾಡಿದರು ಮತ್ತು ದಾಳಿ ಮಾಡಿದ ಒಂದು ಸಂದರ್ಭದಲ್ಲಿ ಅವರು ಇರಲಿಲ್ಲ. ಹಾಗಾಗಿ ಅವರಿಗೆ ಸಮನ್ಸನ್ನು ಕೊಟ್ಟಿರುವಂಥದ್ದು, ಅಂದರೆ ಅವರ ನಿವಾಸಕ್ಕೆ ಸಮನ್ಸನ್ನು ಕೊಟ್ಟು ಇಡಿ ಅಧಿಕಾರಿಗಳು ಬಂದಿರುವಂಥದ್ದು. ಅಂದರೆ 3 ದಿನಾಂಕದಲ್ಲಿ ಯಾವುದಾದ್ರೂ ಒಂದು ದಿನಾಂಕದಂದು ಇಡಿ ಕಚೇರಿಗೆ ಬಂದು ವಿಚಾರಣೆಯನ್ನು ಎದುರಿಸಬೇಕು ಅಂತ ಹೇಳ್ಬಿಟ್ಟು ಇಡಿ ಅಧಿಕಾರಿಗಳು ತಮ್ಮ ಸಮನ್ಸಲ್ಲಿ ನಮ್ಮ ನಮೂದನ್ನು ಮಾಡಿರುವಂಥದ್ದು. ಈ ಮುಂದಿನ ದಿನಗಳಲ್ಲಿ ಏನಾದರೂ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರು ಇಡಿ ವಿಚಾರಣೆಗೆ ಹಾಜರಾಗ್ತಾರ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಅದ್ರ ಜೊತೆಗೆ ಏನಂದ್ರೆ ಇಡಿ ಅಧಿಕಾರಿಗಳು ಸಹ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಲೀಕ್ ಆಯಿತು ಮತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆ ಹಿಂದೆ ಲೀಕ್ ಮಾಡಿದ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಇಡಿ ಅಧಿಕಾರಿಗಳು ಸದ್ಯಕ್ಕೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಒಂದು ರೌಂಡ್ನ ಇಡಿ ಅಧಿಕಾರಿಗಳ ತನಿಖೆ ಮತ್ತು ಅದರ ಒಂದು ದಾಳಿಯನ್ನು ಮುನ್ಸಿರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಯಾಕಂದರೆ ಈಗಾಗಲೇ KPSC ಸೆಕ್ರೆಟರಿಸಿ ಯಾರು ಇರ್ತಾರೆ, ಅದ್ರ ಜೊತೆಗೆ ಸದಸ್ಯರು ಯಾರಿದ್ದಾರೆ ಅವರ ಮನೆಗಳ ಮೇಲೂ ಸಹ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಮುಂದಿರುವ ಭಾಗವಾಗಿ ಅಂದರೆ ಇಲ್ಲಿ KPSCಯಲ್ಲಿನೇ ಕೆಲವೊಂದಷ್ಟು ಅಧಿಕಾರಿಗಳ ನಡುವೆ ಗೊಂದಲಗಳಿತ್ತು. ಯಾಕಂದರೆ ಪರೀಕ್ಷಾ ಕಂಟ್ರೋಲರ್ ಆದಂಥ ಜ್ಞಾನೇಂದ್ರ ಕುಮಾರ್ ಏನಿದ್ರು ಅವ್ರ ಜೊತೆಗೆ ಇನ್ನಷ್ಟು ಜನ ಕೆಲಸವನ್ನು ಏನು ಮಾಡ್ತಾ ಇದ್ರು. ಅವರು ಸಹ ಈ ಜ್ಞಾನೇಂದ್ರ ಕುಮಾರ್ ಅವ್ರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿದರು. ಯಾಕಂದರೆ ಪರೀಕ್ಷೆ ನಡಿಬೇಕಾದ್ರೆ ಒಂದು ರೀತಿಯ ಒಳ್ಳೆಯದಾಗಿ ಮತ್ತು ಯಾವುದೇ ರೀತಿಯಿಂದ ಪೇಪರ್ ಲೀಕ್ ಆಗದೆ ಪರೀಕ್ಷೆ ನಡಿಬೇಕಂದ್ರೆ ಸಾಕಷ್ಟು ಕೆಲಸಗಳನ್ನು ಮಾಡಬೇಕಾದ್ರೆ ಅದ್ಯಾವುದೂ ಸಹ ಜ್ಞಾನೇಂದ್ರ ಕುಮಾರ್ ಅವರು ಮಾಡಿಲ್ಲ ಅನ್ನೋದು ಸಹ ಒಂದು ವಿದ್ಯಾರ್ಥಿ ಸಂಘಟನೆಗಳ ಆರೋಪ ಆಗಿರುವಂಥದ್ದು. ಅದ್ರ ಜೊತೆಗೆ ಬೇರೆ ಬೇರೆ ಆರೋಪಗಳನ್ನು ಸಹ ವಿದ್ಯಾರ್ಥಿ ಸಂಘಟನೆಗಳು ಮಾಡಿರುವಂಥದ್ದು. ಯಾಕಂದರೆ ಒಬ್ಬ ಅಭ್ಯರ್ಥಿ ಏನಾದರೂ ಪರೀಕ್ಷೆಗೆ ಅಲ್ಲಿ ಅಂದರೆ ಕೆಲವು ಪ್ರಾವಿಷನ್ ಲಿಸ್ಟಲ್ಲಿ ಏನೋ ಪಟ್ಟಿಯಲ್ಲಿ ಬಿಟ್ಟಿದ್ರು. ಜೊತೆಗೇನೆಂದರೆ ಅವರು ಒಂದು ಅಭ್ಯರ್ಥಿ ಕಡಿಮೆ ರ್ಯಾಂಕನ್ನು ಪಡೆದಿದ್ರು, ಅವರು ಫೈನಲ್ ಲಿಸ್ಟಲ್ಲಿ ಮೊದಲನೇ ರ್ಯಾಂಕ್ ಬಂದಿರ್ತಾರೆ ಮತ್ತು ಜಾಸ್ತಿ ಏನೋ ಒಂದು ರ್ಯಾಂಕ್ ಎಲ್ಲ ಬಂದು ಫೈನಲ್ ಲಿಸ್ಟಲ್ಲಿ ಅವ್ರ ಅಭ್ಯರ್ಥಿಗಳಾಗಿ ಸೆಲೆಕ್ಟ್ ಆಗ್ತಾರೆ. ಇದು ಹೇಗೆ ಸಾಧ್ಯ ಅನ್ನೋದು, ಯಾಕಂದರೆ ಒಬ್ಬ ನಾರ್ಮಲ್ ಡಿಗ್ರಿ ಎಕ್ಸಾಮಲ್ಲಿ ಕೇವಲ ಆತ ಒಂದು ನಾರ್ಮಲ್ ಜನರಲ್ ಆಗಿ ಅವರೇಜ್ ಅಲ್ಲಿ ಪಾಸ್ ಆಗದೇ ಇರೋ ಅಭ್ಯರ್ಥಿ KPSC ಫೈನಲ್ ಲಿಸ್ಟಲ್ಲಿ ಟಾಪಲ್ಲಿ ಬರ್ತಾನೆ ಅಂದರೆ ಅದು ಸಾಕಷ್ಟು ಆರೋಪಗಳಿರುತ್ತೆ. ಯಾಕಂದರೆ ಈತನ ಕೈಯಲ್ಲಿ ಹೇಗೆ ಸಾಧ್ಯ, ಒಂದು ಗೋಲ್ಡ್ ಮೆಡಲಿಸ್ಟು ಏನೋ ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳೇ ಒಂದು ಫೈನಲ್ ಲಿಸ್ಟಲ್ಲಿ ಬರೋಕ್ಕಾಗಲ್ಲ. ಆದರೆ ನಾರ್ಮಲ್ ಆಗಿ ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದಂಥ ಅಭ್ಯರ್ಥಿ ಫೈನಲ್ ಲಿಸ್ಟಲ್ಲಿ ಹೇಗೆ ಮೊದಲ ಹಂತದಲ್ಲಿ ಬರ್ತಾನೆ ಅನ್ನೋದು ಸಹ ಸಾಕಷ್ಟು ಏನೋ ಅಭ್ಯರ್ಥಿಗಳ ಆರೋಪ ಆಗಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಏನೋ FIRಗಳನ್ನು ಅಂದರೆ ದೂರನ್ನ KPSCಗೆ ಕೊಟ್ಟಿತ್ತು. KPSCನೂ ಅದನ್ನು ಏನೋ ಪೊಲೀಸ್ ಠಾಣೆಗೆ ಫಾರ್ವರ್ಡನ್ನು ಮಾಡಿತ್ತು. ಆ ಫಾರ್ವರ್ಡ್ ಆದ ನಂತರ CID ಸಹ ಈ ಒಂದು ಪ್ರಕರಣದ ಒಂದು ತನಿಖೆಯನ್ನು ಮಾಡ್ತಾ ಇತ್ತು. ಇದೀಗ ಏನು ಇಡಿ ತನ್ನ ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಹವಾಲ ಟ್ರಾನ್ಸಾಕ್ಷನ್ ಆಗಿರುವಂಥದ್ದು. ಯಾಕಂದರೆ ಈಗಾಗಲೇ ವಿಪಕ್ಷಗಳು ಆರೋಪ ಮಾಡಿದಂತೆ ಇದೊಂದು ರೀತಿ 800 ಕೋಟಿಯಷ್ಟು ಭ್ರಷ್ಟಾಚಾರ ಈ ಒಂದು ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದಲ್ಲಿ ನಡೆದಿದೆ ಅನ್ನೋದು ಸಹ ಒಂದು ಆರೋಪ ಆಗಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಒಂದು ಪೋಸ್ಟ್ಗೆ ಸುಮಾರು 80 ಲಕ್ಷದಿಂದ 1 ಕೋಟಿವರೆಗೂ ಡಿಮ್ಯಾಂಡನ್ನು ಮಾಡಿದರು ಮಧ್ಯವರ್ತಿಗಳು. ಜೊತೆಗೇನೆಂದರೆ ಈ ಒಂದು ಯಾರು ಸೆಲೆಕ್ಟ್ ಆಗಿರ್ತಾರೆ ಅವರ ಪಟ್ಟಿಯನ್ನು ಸಹ ಈ KPSCಯಿಂದನೇ ಹೊರಗಡೆ ಲೀಕ್ ಆಗಿದೆ ಅನ್ನೋದು ಸಹ ಆರೋಪ ಆಗಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಯಾರು ಸಾವುಕಾರ ಶಿವಶಂಕರಪ್ಪ ಯಾರಿದ್ದಾರೆ, ಸೊ ಅವರ ಕೆಲವೊಂದಷ್ಟು ಅಭ್ಯರ್ಥಿಗಳು ಅಂದರೆ ಈ ಒಂದು ಅಭ್ಯರ್ಥಿಗಳು ಯಾರಿರ್ತಾರೆ ಸೊ ಅವರಿಗೆ ಕಾಂಟ್ಯಾಕ್ಟನ್ನು ಮಾಡಿ, ಅಂದರೆ ಪ್ರಮುಖವಾಗಿ ಯಾರು ಸೆಲೆಕ್ಟ್ ಆಗಿರ್ತಾರೆ ಅವರ ಅಡ್ರೆಸ್ ಇರುವಂಥದ್ದು ಇರ್ಬೋದು, ಅವರ ನಂಬರ್ಸ್ ಇರುವಂಥದ್ದು ಯಾವುದೂ ಸಹ ಒಂದು KPSCಯಿಂದ ಲೀಕ್ ಆಗಬಾರ್ದು. ಆದರೆ ಇಲ್ಲಿ ಒಂದು ಮಧ್ಯವರ್ತಿಗಳು ಲೀಕ್ ಮಾಡಿ ಮಧ್ಯವರ್ತಿಗಳ ಮುಖಾಂತರ ಇಲ್ಲೊಂದು ಡೀಲ್ ಕುದುರಿಸಿದ್ದಾರೆ ಅನ್ನೋದು ಸಹ ಸಾಕಷ್ಟು ಆರೋಪ ಕೇಳಿ ಬಂದಿರೋದು. ಆ ನಿಟ್ಟಿನಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳು ಯಾರು ಮಧ್ಯವರ್ತಿಗಳ ಜೊತೆ ಮಾತನಾಡಿದ್ದಾರೆ ಆ ಒಂದು ಆಡಿಯೋಗಳನ್ನು ಇಟ್ಕೊಂಡು KPSCಗೂ ಸಹ ಒಂದು ದೂರನ್ನು ಕೊಟ್ಟಿದ್ರು. ಆ ಒಂದು ದೂರಿನ ಮೇಲೆ ಈಗ 4 FIRಗಳು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ 2 FIRಗಳು CIDಗೆ ಟ್ರಾನ್ಸ್ಫರ್ ಆಗಿತ್ತು. ಮಿಕ್ಕ FIRಗಳು ಪೊಲೀಸ್ ಹೈಕೋರ್ಟ್ನಿಂದ ಸ್ಟೇ ಆಗಿತ್ತು. ಹಾಗಾಗಿ ಇಡಿ ಸಹ ಈ ಮಧ್ಯೆ ಎಂಟ್ರಿ ಆಗಿರುವಂಥದ್ದು. ಸದ್ಯಕ್ಕೆ ಏನು ಈ ಒಂದು ಪ್ರಕರಣಕ್ಕೆ ಇಡಿ ಎಂಟ್ರಿ ಆಗಿರೋದ್ರಿಂದ ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲ ಯಾರು KPSC ಸದಸ್ಯರು ಯಾರೆಲ್ಲ ಇದ್ದಾರೆ ಸೊ ಅವರ ಮನೆಗಳ ಮೇಲೂ ಸಹ ದಾಳಿ ನಡೆಯುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಈಗಾಗಲೇ ಶಾಂತಾ ಹೊಸಮನಿ ಇದ್ದಾರೆ, ಸೊ ಅವರು ಸಹ ಈ ಒಂದು ಪ್ರಕರಣದಿಂದ ಅಂದರೆ ಮನೆಯಿಂದ ಲಾಕ್ ಮಾಡ್ಕೊಂಡು ಬೇರೆ ಕಡೆ ಎಸ್ಕೇಪ್ ಆಗಿರುವಂಥದ್ದು. ಅದ್ರ ಜೊತೆಗೆ ಜ್ಞಾನೇಂದ್ರ ಕುಮಾರ್ ಅವರು ಸದ್ಯಕ್ಕೆ ಅವ್ರ ಮನೆ ಲಾಕ್ ಮಾಡಿಕೊಂಡು ಬೇರೆ ಕಡೆ ಹೋಗಿರುವಂಥದ್ದು. ಜೊತೆಗೆ ಸದಸ್ಯರು ಯಾರೆಲ್ಲ ಇದೆ ಈ ಒಂದು KPSCಯಲ್ಲಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ನೀವು ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದಲ್ಲಿ ಎಲ್ಲರಿಗೂ ಸಹ ಮುಂದಿನ ದಿನಗಳಲ್ಲಿ ಇಡಿ ಬಿಸಿ ಮುಟ್ಟಿಸುವ ಸಾಧ್ಯತೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮಪ್ಪ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.